ಎಲ್ಲರಿಗೂ ನಮಸ್ಕಾರ. ಮಾನ್ಯ ವೀಕ್ಷಕರೇ, ನಾನು ಸೈಯದ್ ಜಹೀರುದ್ದೀನ್ ಬರೀದ್. ನಾವು ಮೊದಲಿನಿಂದಲೂ ನಮ್ಮನ್ನು ಪಾಠ ಹೇಳಿಕೊಡುವಾಗ ನಮ್ಮ ಶಾಲೆಯ ದಿನಗಳಿಂದ ಹಿಡಿದು ನನ್ನ ಡಿಗ್ರಿಯನ್ನು ಮುಗಿಸುವವರೆಗೂ ನಮ್ಮನ್ನು ಹೇಳಿಕೊಟ್ಟಿದ್ದೇನೆಂದರೆ, ಈ ದೇಶದಲ್ಲಿ ಕಾನೂನೇ ದೊಡ್ಡದು, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ. ನಾವು ಓದಿದ್ದು ಅದೇ, ಈಗಲೂ ಸಹ ನಮ್ಮ ನಂಬಿಕೆ ಅದರ ಮೇಲೇ ಇರೋದು. ಏನಂದರೆ, ದೇಶದಲ್ಲಿ ಕಾನೂನೇ ದೊಡ್ಡದು, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ. ಆದರೆ ನಾವು ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ರೂಲ್ ಆಫ್ ಲಾ ಅನ್ನೋ ಒಂದು ಪದ, ಏನಂದರೆ ದೇಶದಲ್ಲಿ ಕಾನೂನಿನ ಆಳ್ವಿಕೆ ಇರಬೇಕು. ಯಾವುದೇ ಒಂದು ದೇಶ ಮುಂದುವರಿಸಬೇಕಂದ್ರೆ, ಯಾವುದೇ ದೇಶ ಡೆವಲಪ್ಮೆಂಟ್ ಆಗಬೇಕಾದ್ರೆ ದೇಶದಲ್ಲಿ ಕಾನೂನಿನ ಆಳ್ವಿಕೆ ಇರಬೇಕು ಅಂತ. ಈ ರೂಲ್ ಆಫ್ ಲಾ ಬಗ್ಗೆ ಸುಮಾರು ಥಿಯರಿಗಳನ್ನು ಜನ ಬರೆದಿದ್ದಾರೆ. ಹಾಗೂ ನಮಗೆ ಅಡ್ಮಿನಿಸ್ಟ್ರೇಟಿವ್ ಲಾ ಓದುವಾಗ ಅದು ಒಂದು ಮುಖ್ಯವಾದ ಒಂದು ಸಬ್ಜೆಕ್ಟ್ ಆಗಿತ್ತು, ನಮಗೆ ಅಂದರೆ ಟಾಪಿಕ್ ಆಗಿತ್ತು ರೂಲ್ ಆಫ್ ಲಾ. ಈ ರೂಲ್ ಆಫ್ ಲಾ ಅಂದರೆ ಈ ಕಾನೂನು ಏನು ನಾವು ರಚನೆ ಮಾಡ್ತೀವಿ, ದೇಶದ ಒಂದು ಪಾರ್ಲಿಮೆಂಟಿಂದ ಏನು ಕಾನೂನುಗಳು ರಚನೆ ಆಗುತ್ತೆ, ಆ ಕಾನೂನುಗಳು ರಚನೆ ಆಗೋದು, ಅದರ ಪಾಲನೆ ಎಲ್ಲರೂ ಮಾಡಬೇಕು ಅಂತ. ಅದು ದೇಶದ ಪ್ರಧಾನಿ ಆಗಿರ್ಬೋದು, ದೇಶದ ಪ್ರೆಸಿಡೆಂಟ್ ಆಗಿರ್ಬೋದು, ಇನ್ನು ಯಾರೇ ಆಗಿರ್ಬೋದು, ಒಂದು ಸಾಮಾನ್ಯ ಜನ ಆಗಿರ್ಬೋದು, ಇದನ್ನು ಎಲ್ಲರೂ ಸಹ ಪಾಲನೆ ಮಾಡಬೇಕು. ಹಾಗೂ ನಾವು ಕಾನ್ಸ್ಟಿಟ್ಯೂಷನ್ ಓದುವಾಗ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಕಾನೂನಿನ ಏನಿದೆ ಎಲ್ಲರ ಮೇಲೆ ಸಮಾನವಾದ ಒಂದು ಹಕ್ಕನ್ನು ಕೊಡುತ್ತೆ ಅಂತ. ನಾನು ಯಾಕೆ ಇವತ್ತು ಈ ಮಾತು ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ಈ ಒಂದು ಟಾಪಿಕ್ ಮೇಲೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಾವು ನೋಡ್ಬೋದು ಈ ರೂಲ್ ಆಫ್ ಲಾ ಅನ್ನೋದು ಎಲ್ಲೋ ಒಂದು ಕಡೆ ಮಾಯ ಆಗಿಬಿಟ್ಟಿದೆ ನಮ್ಮ ದೇಶದಲ್ಲಿ. ಅದಕ್ಕೆ ಒಂದು ಉದಾಹರಣೆ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನೋಡಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದು ಏನು ನಮ್ಮ ಆಯೋಗ ಇದೆ, ಆ ಆಯೋಗದ ಮೇಲೆ ಸುಮಾರು ಈ ಹಿಂದೆ 3-4 ವರ್ಷ ಅಥವಾ 5 ವರ್ಷಗಳಿಂದಾನೇ ಅದರ ಪಾರದರ್ಶಕತೆ ಮೇಲೆ ಸುಮಾರು ಜನ ಪ್ರಶ್ನೆಗಳನ್ನು ಎತ್ತಾ ಇದ್ದಾರೆ. ಅದಕ್ಕೆ ಕಾರಣಗಳು ಸಹ ಇದೆ, ಯಾರು ಜನ ಹಾಗೇ ಪ್ರಶ್ನೆ ಮಾಡಲ್ಲ. ನೋಡಿ, ಮೊದಲನೇದಾಗಿ ಈ ದೇಶದಲ್ಲಿ ಏನು ಚುನಾವಣಾ ಆಯೋಗ ಹೇಗೆ ಕಾನ್ಸ್ಟಿಟ್ಯೂಟ್ ಆಗ್ತಾಯಿತ್ತು, ಹೇಗೆ ಫಾರ್ಮೇಷನ್ ಆಗ್ತಾಯಿತ್ತು ಅನ್ನೋದು ನಮಗೆಲ್ಲರಿಗೂ ಗೊತ್ತಿತ್ತು. ಅದರಲ್ಲಿ ಅಡಕು ತೊಡಕುಗಳು ಬಂದಾಗ ಒಂದು NGO ಅವರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟಿಂದ ನನ್ನನ್ನು ಯಾರು ಆಯ್ಕೆ ಮಾಡಬೇಕು, ನಾನು ಆಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಲಿ ಅಥವಾ MLA ಆಗಲಿ ಅಥವಾ ಪಂಚಾಯತಿ ಮೆಂಬರ್ ಆಗಲಿ, ಇದನ್ನು ಆಯ್ಕೆ ಮಾಡೋದು ಯಾರು ಇದನ್ನು ಅರ್ಹರು ಅಂತ ಆ ಕಮಿಟಿ ರಚನೆ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅವರು ಅದಕ್ಕೇನು ಹೇಳಿದ್ರು, ಆ ಕಮಿಟಿಯಲ್ಲಿ 3 ಜನ ಇರಬೇಕು. ಒಬ್ಬರು ದೇಶದ ಪ್ರಧಾನಿ, ಇನ್ನೊಬ್ಬರು ಪ್ರತಿಪಕ್ಷದ ನಾಯಕರು, 3ನೇ ವ್ಯಕ್ತಿ ಬಂದು ದೇಶದ ಸರ್ವೋಚ್ಚ ನ್ಯಾಯಾಲಯದ CJI ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಈ 3 ಜನ ಇರಬೇಕು ಅಂತ. ಆದರೆ ಇಂದಿನ ಕೇಂದ್ರ ಸರ್ಕಾರ ಆ ಒಂದು ಏನು ಸುಪ್ರೀಂ ಕೋರ್ಟಿಂದ ಜಡ್ಜ್ಮೆಂಟ್ ಬಂದಿತ್ತು, ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಪಾರ್ಲಿಮೆಂಟಲ್ಲಿ ಒಂದು ಕಾನೂನನ್ನು ತಂದು CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಹೊರಗಡೆ ಇಟ್ಟು ಪ್ರಧಾನಮಂತ್ರಿಯವ್ರ ಜೊತೆಯಲ್ಲಿ ಪ್ರಧಾನಿಯವರು ಆಯ್ಕೆ ಮಾಡಿದಂತಹ ಕ್ಯಾಬಿನೆಟ್ ಮಿನಿಸ್ಟ್ರು, ಆ ಕ್ಯಾಬಿನೆಟ್ ಮಿನಿಸ್ಟ್ರ್ ಜೊತೆಯಲ್ಲಿ ಅಪೋಸಿಷನ್ ಲೀಡ್ರು ಇಲ್ಲ ಅಂದರೆ ಆ ಯಾವುದು ದೊಡ್ಡದು ಪಾರ್ಟಿ ಇರುತ್ತೆ ಆ ಒಂದು ಪಾರ್ಟಿಯ ಒಬ್ಬ ಸದಸ್ಯ. ಇಂಥ ಒಂದು ಕಮಿಟಿಯಲ್ಲಿ ನೀವು ನೋಡ್ಕೋಬೋದು ಹೇಗೆ ಪಾರದರ್ಶಕತೆ ಇರಬೇಕು ಅಂತ. ದೇಶದಲ್ಲಿ ಎಲೆಕ್ಷನ್ ಏನೇನು ಕೆಲವೇ ದಿನಗಳಿದೆ, ಕೆಲವೇ ತಿಂಗಳಲ್ಲಿದೆ ಅಂದರೆ ದೇಶದ ಒಬ್ಬ ಎಲೆಕ್ಷನ್ ಕಮಿಷನರು ರಿಸೈನ್ ಮಾಡಿಬಿಟ್ರು. ರೀಸನ್ ಕೊಟ್ಟಿಲ್ಲ ಯಾಕೆ ರಿಸೈನ್ ಮಾಡಿದ್ರು ಅಂತ. ಇನ್ನು 3 ಜನ ಕಮಿಟಿನಲ್ಲಿ 3 ಜನ ಎಲೆಕ್ಷನ್ ಕಮಿಷನಲ್ಲಿ ಇರಬೇಕು ಅಂದರೆ ಆ 3 ಜನರಲ್ಲಿ ಒಬ್ಬರು ಮಾತ್ರ ಇದ್ದರು. ಯಾರು? ಚೀಫ್ ಎಲೆಕ್ಷನ್ ಕಮಿಷನರ್ ಮಾತ್ರ ಇದ್ದರು. ಎಲೆಕ್ಷನ್ ಕಮಿಷನ್ ಅವ್ರ ಕೆಳಗಡೆ ಇನ್ನಿಬ್ಬರು ಕೆಲಸ ಮಾಡೋರು ಇರಲಿಲ್ಲ. ಅವ್ರನ್ನ ಆಯ್ಕೆ ಮಾಡೋ ಸಮಯ ಬಂದಾಗ ಆ ಕಮಿಟಿಯಲ್ಲಿ ಯಾರಿದ್ರು? ದೇಶದ ಪ್ರಧಾನಿ ಅಂದರೆ ನರೇಂದ್ರ ಮೋದಿಯವರು, ದೇಶದ ಗೃಹ ಸಚಿವರು ಅಮಿತ್ ಶಾ ಅವರು, ಅಧೀರ್ ರಂಜನ್ ಚೌಧರಿ ಕಾಂಗ್ರೆಸ್ ಪಕ್ಷದ ನಾಯಕರು ಇದ್ದರು. ಅವರು ಕಮಿಟಿ ಫಾರ್ಮೇಷನ್ ಆದಮೇಲೆ ಹಲವಾರು ಪ್ರಶ್ನೆಗಳು ಎತ್ತಿದ್ರು, ನನಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟಿಲ್ಲ ಅಂತ. ಅದು ಒಂದು ಬೇರೆ ಅಂಶ. ಇಷ್ಟೆಲ್ಲ ಆದಮೇಲೆ ನಾವು ಈಗ ನೋಡ್ಬೋದು, ಈಗ ಎಲೆಕ್ಷನ್ಸ್ ನಡೀತಾ ಇದೆ. ಎಲೆಕ್ಷನ್ಸಲ್ಲಿ ನಿಜವಾಗಲೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಚುನಾವಣಾ ಆಯೋಗ ಏನಿದೆ, ಇದು ನಿಜವಾಗಲೂ ತನ್ನ ಒಂದು ಏನು ಇಂಡಿಪೆಂಡೆನ್ಸಿ ಇತ್ತು. ಒಂದು ಕಾಲದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆದರೆ ಅದು ಇಂಡಿಪೆಂಡೆಂಟ್ ಅಂತ ನಾವು ಪರಿಗಣಿಸ್ತಾ ಇದ್ದಿದ್ದು.
ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಎಲ್ಲೋ ಒಂದು ಕಡೆ ಅದು ಇಂಡಿಪೆಂಡೆಂಟ್ ಅಲ್ಲ ಅಂತ ಹೇಳೋಕ್ಕೆ ನಮ್ಮ ಹತ್ರ ಬೇರೆ ದಾರಿನೇ ಇಲ್ಲ, ಅದನ್ನೇ ನಾವು ಹೇಳಬೇಕು. ಯಾಕಂದರೆ ನಾವು ನೋಡ್ಬೋದು ಚುನಾವಣಾ ಭಾಷಣಗಳಲ್ಲಿ ನರೇಂದ್ರ ಮೋದಿ ಅವರು ದೇಶದ ಮುಸಲ್ಮಾನರ ವಿರುದ್ಧ ಡೈರೆಕ್ಟಾಗಿ ನುಸುಳುಕೋರರು ಅಂತ ಕರೆದಾಗ, ಜಾಸ್ತಿ ಮಕ್ಕಳಿರೋರು ಅಂತ ಕರೆದಾಗ ಅದನ್ನು ಎಕ್ಸ್ಪ್ಲನೇಷನ್ ಯಾರಿಂದ ಪಡ್ಕೋಬೇಕಾಗಿತ್ತು? ನಾನು ಸ್ಪೀಚ್ ಕೊಟ್ಟರೆ ನನ್ನಿಂದ ಎಕ್ಸ್ಪ್ಲನೇಷನ್ ಪಡ್ಕೋಬೇಕಾಗಿತ್ತು. ಆದರೆ ಹೇಗೆ ಕಾಲಹರಣವನ್ನು ಮಾಡಬಹುದು, ಹೇಗೆ ಇದನ್ನು ತಪ್ಪಿಸಬೇಕು, ಹೇಗೆ ದೇಶದ ಪ್ರಧಾನಿ ಅವರಿಗೆ ಅವರು ಸಮಯಾವಕಾಶ ನೀಡಬಹುದು ಅಂತ ಯೋಚನೆ ಮಾಡಿ ಸುಮಾರು ದಿನಗಳ ನಂತರ, ಅಂದರೆ ಕಂಪ್ಲೇಂಟ್ ಕೊಟ್ಟಾದ ಸುಮಾರು ದಿನಗಳ ನಂತರ ಭಾರತೀಯ ಜನತಾ ಪಾರ್ಟಿಯ ಪ್ರೆಸಿಡೆಂಟ್ಗೆ ನೋಟಿಸ್ ಕೊಟ್ಟರು, ಜೆ ಪಿ ನಡ್ಡಾ ಅವರಿಗೆ. ಅವ್ರು ಏನು ಮಾಡಿದ್ರು, ಅವ್ರಿಗೂ ಟೈಮ್ ಬೇಕಲ್ಲ, ಹೇಗೆ ನಾವು ಟೈಮ್ನ ತಗೋಬೇಕು ಅಂತ ಅವ್ರು ಏನು ಮಾಡಿದ್ರು, ಎರಡು ಮೂರು ಸತಿ ಅದನ್ನು ಹಿಂದೆ 2-3 ಸತಿ ಅದನ್ನು ತಗೊಳ್ಳದೇ ರೀತಿಯಲ್ಲಿ 3ನೇ ಸತಿ ತಗೊಂಡು ಅದಕ್ಕೆ ಕಾಲ ಅವಕಾಶ ಕೇಳಿ ನನಗೆ ಇಷ್ಟು ದಿವಸ ಟೈಮ್ ಬೇಕು ಅಂತ ರೆಸ್ಪಾನ್ಸ್ ಮಾಡೋದಕ್ಕೆ ರೆಸ್ಪಾಂಡ್ ಕೊಟ್ಟರು. ಇದು ಒಂದು ಕಡೆ ಆಯಿತು. ಅದಾದ ನಂತರ ಮೊಟ್ಟ ಮೊದಲನೇದಾಗಿ ಪ್ರಶ್ನೆಗಳು ಎತ್ತಾ ಇರೋದು, ಯಾಕೆ ಎಲೆಕ್ಷನ್ ಕಮಿಷನ್ ಅವರು ಏನು ಆ ದಿನದ ಏನು ಟರ್ನೌಟ್ ಇರುತ್ತೆ, ಅಂದರೆ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಇದೆ, ಎಷ್ಟು ಯಾವ ಯಾವ ಕ್ಷೇತ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಮತದಾನ ಆಗಿದೆ ಅಂತ ಡೀಟೇಲ್ಸು ಆ ದಿನಕ್ಕೂ ಕೊಡ್ತಾ ಇಲ್ಲ, ಮಾರನೇ ದಿನಕ್ಕೂ ಕೊಡ್ತಾ ಇಲ್ಲ. ಯಾವ ಪರಿಸ್ಥಿತಿ ಬಂದಿದೆ ಅಂದರೆ, ದೇಶದ ಜನ ಇವರು ಟರ್ನೌಟ್ ಕೊಡ್ತಾ ಇಲ್ಲ ಅಂದರೆ ಎಲೆಕ್ಷನಲ್ಲಿ ಆ ದಿನ ಎಷ್ಟು ಟರ್ನೌಟ್ ಆಗಿದೆ ಅದನ್ನು ಕೊಡಬೇಕು, ಅದನ್ನು ಆ ವೆಬ್ಸೈಟಲ್ಲಿ ಆಗ್ತಾ ಇಲ್ಲ, ಅದರ ಬಗ್ಗೆ ನಮಗೆ ತುಂಬ ಚಿಂತೆ ಇದೆ, ಇವರು ಏನೋ ಮಾರ್ಪಾಟು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗೋ ಒಂದು ಪರಿಸ್ಥಿತಿ ದೇಶಕ್ಕೆ ಬಂತು. ಅಲ್ಲೋದ್ರೂ ಇವರು ಕೊಟ್ಟಿಲ್ಲ. ಇನ್ನೂ ನೋಡಿ, ನಾನು ಸಹ ಹಲವಾರು ಎಲೆಕ್ಷನ್ಸಲ್ಲಿ ಏಜೆಂಟಾಗಿ ಕೂತಿದ್ದೀನಿ. ನಾವು ಎಲೆಕ್ಷನ್ ಏಜೆಂಟಾಗಿ ಕೂತಾಗ ಎಲೆಕ್ಷನ್ ಮುಗಿದ ನಂತರ ತಕ್ಷಣವೇ ಏನು ಮಾಡ್ತಾರೆ, ಎಲ್ಲ ಪೂರ್ತಿ ಲೆಕ್ಕ ಹಾಕ್ತಾರೆ. ವೋಟರ್ ಲಿಸ್ಟಲ್ಲಿ ಎಷ್ಟು ವೋಟ್ಸ್ ಇತ್ತು, ಎಷ್ಟು ಪೋಲ್ ಆಗಿದೆ, ಅದರಲ್ಲಿ ಮಹಿಳೆಯರು ಎಷ್ಟು, ಗಂಡಸರು ಎಷ್ಟು, ಎಲ್ಲ ಬರೆದುಬಿಟ್ಟು ನಮಗೆ ಒಂದು ಫಾರ್ಮ್ ಕೊಡ್ತಾರೆ ಏಜೆಂಟ್ಗೆ. ಅದನ್ನು 17C ಫಾರ್ಮ್ ಅಂತ ಕರಿತೀವಿ. ಆ ಒಂದು 17C ಫಾರ್ಮಲ್ಲಿ ಎಲ್ಲ ಒಂದು ದಾಖಲೆ ಇರುತ್ತೆ, ಎಲ್ಲ ಒಂದು ಅಂಕಿ ಅಂಶ ಇರುತ್ತೆ ಅದರಲ್ಲಿ. ಆ ಅಂಕಿ ಅಂಶ ಅದೇ ದಿನ ನನ್ನ ಪ್ರಕಾರ ಯಾರು ಎಲೆಕ್ಷನ್ ಆಫೀಸರ್ ಇರ್ತಾರೆ, ತಾಲೂಕು ಎಲೆಕ್ಷನ್ ಆಫೀಸರ್ ಅವ್ರಿಗೆ ತಲುಪುತ್ತೆ, ಅವರಿಂದ ಡಿಸ್ಟಿಕ್ ಆಫೀಸರ್ಗೆ ಹೋಗುತ್ತೆ. ಆ ಡಿಸ್ಟಿಕಲ್ಲಿ ಎಷ್ಟು ಟರ್ನೌಟ್ ಆಗಿದೆ ಅಂತ ಆ ದಿನವೇ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಆದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಯಾಕೆ ಇದನ್ನು ಕೊಡ್ತಾ ಇಲ್ಲ ಅಂತ ಸಮಜಾಯಿಷಿ ಜನರ ಮುಂದೆ ಕೊಡೋದಕ್ಕೆ ಅವರು ವಿಫಲರಾಗಿದ್ದಾರೆ. ಇಲ್ಲೂ ಸಹ ಇದು ಒಂದು ಎಕ್ಸಾಂಪಲ್ಲು, ಹೇಗೆ ಅವರು ವಿಫಲರಾಗಿದ್ದಾರೆ, ಹೇಗೆ ಅವರು ಇಂಡಿಪೆಂಡೆಂಟ್ ಆಗಿಲ್ಲ, ಬೇರೆ ಅವರು ಒಂದು ದಿಕ್ಸೂಚಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಮೂರನೇದು ಏನಂದರೆ, ವೆಸ್ಟ್ ಬೆಂಗಾಲಿಂದ ಒಂದು ನ್ಯೂಸ್ ಬಂದಿದೆ. ಅಲ್ಲೇನೆಂದರೆ BJPಯವರು TMC ಮೇಲೆ ಒಂದು ಸುಳ್ಳು ಆರೋಪನ ಮಾಡಿದ್ದಾರೆ. ಆ ಸುಳ್ಳು ಆರೋಪದ ಬಗ್ಗೆ ಎಲೆಕ್ಷನ್ ಕಮಿಷನ್ ಅವರು ಏನು ಆ್ಯಕ್ಷನ್ನೇ ತಗೊಂಡಿಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ಟರು TMC ಅವರು, ಆದರೂ ಅವ್ರು ತಗೊಂಡಿಲ್ಲ. ಯಾಕೆ ಆ್ಯಕ್ಷನ್ ತಗೊಂಡಿಲ್ಲ ಅಂತ ಹೈಕೋರ್ಟ್ಗೆ ಹೋಗಿ ಅವ್ರು ಸ್ಟೇ ಕೇಳಿದ್ರು, ಇವ್ರು ಈ ಥರ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಆ ಸುಳ್ಳು ಪ್ರಚಾರ ಮಾಡಬಾರ್ದು ಅಂತ ಸ್ಟೇ ಕೊಡ್ತಾ ಕಲ್ಕತ್ತಾ ಹೈಕೋರ್ಟು ಎಲೆಕ್ಷನ್ ಕಮಿಷನ್ ಅವರಿಗೆ ತರಾಟೆಗೆ ತಗೊಂಡು, ನೀವು ಯಾಕೆ ಆ್ಯಕ್ಷನ್ ತಗೊಂಡಿಲ್ಲ ಇವ್ರ ಮೇಲೆ ಅಂತ. ನೋಡಿ, ದೇಶದ ಪರಿಸ್ಥಿತಿ ಇಂತಹ ಒಂದು ಸ್ಥಿತಿಗೆ ಬಂದುಬಿಟ್ರೆ ನನ್ನನ್ನು ಯಾರು ಆಯ್ಕೆ ಮಾಡಬೇಕಂತ ಒಂದು ಕಮಿಟಿನ ರಚನೆ ಮಾಡಬೇಕಾದ್ರೆ ನನ್ನನ್ನು ಯಾರು ಆಯ್ಕೆ ಮಾಡಬಹುದು ಅಂತ, ನನಗೆ ಯಾರಿಂದ ಲಾಭ ಬರುತ್ತೆ ಅಂತ ಅಂಥವ್ರನ್ನ ನಾನು ಆಯ್ಕೆ ಮಾಡಿ ಕೂಡಿಸ್ಕೊಂಡ್ರೆ, ಇಂತಹ ಒಂದು ಪಾರದರ್ಶಕವಾದಂಥ ಒಂದು ಇಲಾಖೆಗೆ, ಇಂತಹ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕಪ್ಪು ಚುಕ್ಕೆ ಬರೋದು ಅದು 100%. ಯಾಕಂದರೆ ಅವ್ರ ಕಾರ್ಯಶೈಲಿ, ಅವ್ರ ಕಾರ್ಯವೈಖರಿ, ಅವ್ರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅಂದರೆ, ಪ್ರಧಾನಮಂತ್ರಿಯವರು ಅಥವಾ BJPಯ ನಾಯಕರು ಯಾವುದೇ ಒಂದು ಭಾಷಣ, ಯಾವುದೇ ಒಂದು ರೀತಿಯಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಅವ್ರಿಗೇನು ಲೆಕ್ಕನೇ ಇಲ್ಲ, ಆ ಥರ ಅವರು ಪ್ರಚಾರದಲ್ಲಿ ಮಾತಾಡಿದ್ರು ಅವ್ರ ಮೇಲೆ ಯಾವುದೇ ರೀತಿಯಾದ ಆ್ಯಕ್ಷನ್ ತಗೊಳ್ತಾ ಇಲ್ಲ. ನೋಡಿ, ನಾನು ಹೇಳ್ತೀನಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಾನೂನಿನ ಅಡಿಯಲ್ಲಿ ಇಂಡಿಪೆಂಡೆಂಟ್ ಬಾಡಿಯಾಗಿ ರಚನೆ ಮಾಡಿದ್ದು. ಈ ದೇಶದ ಸಂವಿಧಾನದ ರಚನಾಕಾರರು ಏನಿದ್ದಾರೆ, ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಸರ್ಕಾರದಿಂದ ಆಚೆ ಇರುವ ಒಂದು ಬಾಡಿ ಅಂತ ಹೇಳಿದ್ದು. ಆದರೆ ಇವತ್ತು ನಾವು ಪರಿಸ್ಥಿತಿಗಳು ನೋಡ್ಬೋದು, ಯಾರ ಎಲೆಕ್ಷನ್ ಕಮಿಷನಲ್ಲಿ ಕೂತಿದ್ದಾರೆ ಅದು ಎಲ್ಲ ದೇಶದ ಜನರಿಗೆ ಗೊತ್ತಿದೆ. ಹಾಗಾಗಿ ನಾನೇನು ಹೇಳ್ತೀನಿ, ದೇಶದಲ್ಲಿ ಇಂಥ ಒಂದು ಉದಾಹರಣೆಗಳು ಹಲವಾರು ಇದೆ.
ಅದಕ್ಕೆ ಒಂದು ಜೀವಂತವಾದ ಉದಾಹರಣೆ ಇಂದಿನ ಪರಿಸ್ಥಿತಿಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಗಿದೆ. ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜನರಲ್ಲಿ ಏನು ಆ ನಂಬಿಕೆಯನ್ನು ಕಳೆದುಕೊಂಡಿದೆ, ಆ ನಂಬಿಕೆಯನ್ನು ಮತ್ತೆ ಜನರಲ್ಲಿ ಗೆಲ್ಲಿಸಬೇಕು, ಜನರಲ್ಲಿ ಆ ನಂಬಿಕೆಯನ್ನು ಮತ್ತೆ ಅವರು ಹುಟ್ಟಿಸ್ಬೇಕು. ಈ ನಂಬಿಕೆಯಿಂದನೇ ದೇಶ ನಡೆಯೋಕ್ಕೆ ಸಾಧ್ಯ. ಯಾವುದೇ ಒಂದು ದೇಶದಲ್ಲಿ ಕಾನೂನಿನ ಆಳ್ವಿಕೆ ಇಲ್ಲ ಅಂದರೆ ಅಲ್ಲಿ ಡಿಕ್ಟೇಟರ್ಶಿಪ್ ಬರೋದು ಸಹಜ. ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಡಿಕ್ಟೇಟರ್ಶಿಪ್ ನಡೀತಾ ಇದೆ ಅಂತ. ಸೂರತಲ್ಲಿ ಏನಾಯಿತು ನಾವು ನೋಡಿದ್ವಿ. ಹಲವಾರು ಜಾಗಗಳಲ್ಲಿ ಅವರು ಫೋರ್ಸ್ ಮಾಡಿ ಹೇಗೆ ಅವರನ್ನು ನಾಮನಿರ್ದೇಶನವನ್ನು ಹೊರಗೆ ತಗೊಂಡ್ರು ಅಂತ ನಾವು ನೋಡಿದ್ದೀವಿ. ಹಾಗಾಗಿ ಸರ್ಕಾರಗಳು ಬರೋದು ಹೋಗೋದು, ಸುಮಾರು ಸರ್ಕಾರಗಳು ಬಂದಿವೆ ಹೋಗಿವೆ, ನಾವೆಲ್ಲ ನೋಡಿದ್ದೀವಿ. ಆದರೆ ದೇಶ ಇರಬೇಕು, ದೇಶದ ಸಂವಿಧಾನ ಇರಬೇಕು. ದೇಶದ ಸಂವಿಧಾನವನ್ನು ರಚನೆ ಮಾಡಿದಾರಲ್ಲ ನಮ್ಮ ದೊಡ್ಡವರು, ಅವರು ಯಾವ ಒಂದು ನಿಟ್ಟಿನಲ್ಲಿ ಯಾವ ಒಂದು ದೃಷ್ಟಿಯಲ್ಲಿ ಕಾನೂನನ್ನು ರಚನೆ ಮಾಡಿದ್ದಾರೆ ಅದನ್ನು ಸಹ ನಾವು ಉಳಿಸ್ಬೇಕಂತ ನಾನು ಹೇಳ್ತಾ, ನಾನು ಜೈ ಹಿಂದ್ ಜೈ ಭಾರತ್ ಅಂತ ಹೇಳಿ ನನ್ನ ಮಾತುಗಳನ್ನು ವಿರಾಮ ನೀಡ್ತೇನೆ. ಜೈ ಹಿಂದ್ ಜೈ ಭಾರತ್.